ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಉತ್ತರ ಪ್ರದೇಶದ ಪೊಲಿಟಿಕ್ಸ್ನಲ್ಲಿ ಈಗ ದೊಡ್ಡ ಚರ್ಚೆ ಶುರುವಾಗಿದೆ. ಬಹುಜನ ಸಮಾಜ ಪಾರ್ಟಿ ತನ್ನ ಫ್ಯೂಚರ್ ಪ್ಲಾನ್ ಅನ್ನ ಬದಲಾಯಿಸ್ತಾ ಇದೆಯಾ? ಮಾಯಾವತಿ ಅವರ ಅಳಿಯ 31 ವರ್ಷದ ಆಕಾಶ್ ಆನಂದ್ ಮತ್ತೆ ಫುಲ್ ಆಕ್ಟಿವ್ ಆಗ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಯುಪಿಯಲ್ಲಿ ಆಂಟಿ ಪೇಪರ್ ಲೀಕ್ ಪ್ರೊಟೆಸ್ಟ್ ಮತ್ತೆ ಕೆಲಸದ ವಿಷಯವಾಗಿ ದೊಡ್ಡ ಮಟ್ಟದ ಗಲಾಟೆ ನಡೆಯಿತು. ಪಾರ್ಲಿಮೆಂಟ್ನಲ್ಲೂ ಇದರ ಸೌಂಡ್ ಕೇಳಿಸಿತು. ಇಂತಹ ಟೈಮ್ನಲ್ಲಿ ಯೂತ್ ವೋಟರ್ಸ್ ಅನ್ನ ಅಟ್ರಾಕ್ಟ್ ಮಾಡೋಕೆ ಬಿಎಸ್ಪಿ ಬಿಗ್ ಪ್ಲಾನ್ ಮಾಡಿದೆ. ಬಿಎಸ್ಪಿ ಅಂದ್ರೆ ಬರೀ ದಲಿತ ವೋಟ್ ಬ್ಯಾಂಕ್ ಅನ್ನೋ ಇಮೇಜ್ ಇತ್ತು. ಆದ್ರೆ ಈಗ ಝೆಡ್ ಅಂದ್ರೆ ಇಂದಿನ ಯುವ ಪೀಳಿಗೆಯನ್ನು ಸೆಳೆಯೋಕೆ ಆಕಾಶ್ ಆನಂದ್ ಅವರನ್ನ ಮತ್ತೆ ಕಣಕ್ಕಿಳಿಸಲಾಗ್ತಿದೆ. ಈ ವಿಡಿಯೋದಲ್ಲಿ ನಾವು ಇದರ ಕಂಪ್ಲೀಟ್ ಡೀಟೇಲ್ಸ್ ಹಾಗೂ ಪೊಲಿಟಿಕಲ್ ಅನಾಲಿಸಿಸ್ ಮಾಡಲಿದ್ದೇವೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಷ್ಟಕ್ಕೂ ಆಕಾಶ್ ಆನಂದ್ ರೀಲಾಂಚ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಆಗಸ್ಟ್ 10ರಿಂದ ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ಗ್ರ್ಯಾಂಡ್ ಆಗಿ ವರ್ಕರ್ಸ್ ಮೀಟಿಂಗ್ ಶುರುವಾಗ್ತಿದೆ. ಈ ಪ್ರೋಗ್ರಾಂಗಳಲ್ಲಿ 2027ರ UPSM ಎಲೆಕ್ಷನ್ಗೆ ಬಿಎಸ್ಪಿ ತನ್ನ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡೋಕೆ ಪ್ಲಾನ್ ಮಾಡಿದೆ. ಮೊದಲ ಮೀಟಿಂಗ್ ಆಗಸ್ಟ್ 10ರಂದು ಹಾಥರಸ್ ಡಿಸ್ಟ್ರಿಕ್ಟ್ ನಲ್ಲಿ ನಡೆಯುತ್ತೆ. ಅಲ್ಲಿ ಓಪನ್ ವರ್ಕರ್ಸ್ ಮೀಟಿಂಗ್ ಅನ್ನು ಆಕಾಶ್ ಆನಂದ್ ಅಡ್ರೆಸ್ ಮಾಡುತ್ತಾರೆ. ಮೂಲಗಳ ಪ್ರಕಾರ ಸಾಬಾಬಾದ್ ಅಸೆಂಬ್ಲಿ ಸೀಟ್ಗೆ ಅವಿನ್ ಶರ್ಮಾ ಅವರನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡೋ ಚಾನ್ಸ್ ಇದೆ. ಇವರು 2022ನೇ ಎಲೆಕ್ಷನ್ ನಲ್ಲಿ 3ನೇ ಸ್ಥಾನದಲ್ಲಿದ್ರು. ಅದಾದ ಮೇಲೆ ಆಗಸ್ಟ್ 25ರಂದು ಜೇವರ್ ಅನ್ನೋ ಕಾನ್ಸ್ಟಿಟ್ಯೂಷನ್ ನಲ್ಲಿ 2ನೇ ದೊಡ್ಡ ಮೀಟಿಂಗ್ ನಡೆಯುತ್ತೆ. ಅಲ್ಲೂ ಕೂಡ ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ ಬಿಎಸ್ಪಿ 3rd ಪ್ಲೇಸ್ ಅಲ್ಲೇ ಇತ್ತು. ಈ ಎಲ್ಲ ಪ್ರೋಗ್ರಾಂಗಳ ಪ್ರಿಪರೇಷನ್ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಮಾಜಿ ರಾಜ್ಯಸಭಾ ಎಂಪಿ ಮುಖಾಂದ್ ಅಲಿ ಅವರಿಗೆ ನೀಡಲಾಗಿದೆ. ಮುಖಾಂದ್ ಅಲಿ ಹೇಳೋ ಪ್ರಕಾರ ಕ್ಯಾಂಡಿಡೇಟ್ಗಳಿಗೆ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಸಾಕಷ್ಟು ಟೈಮ್ ಸಿಗಲಿ ಅನ್ನೋ ಕಾರಣಕ್ಕೆ ಎಲೆಕ್ಷನ್ಗಿಂತ ಮುಂಚೆಯೇ ಹೆಸರುಗಳನ್ನ ಅನೌನ್ಸ್ ಮಾಡಲಾಗ್ತಿದೆ. ಪ್ರಸ್ತುತ ಈ ಕ್ಯಾಂಡಿಡೇಟ್ಗಳನ್ನ ಪ್ರಭಾವಿ ಅಂದ್ರೆ ಪ್ರಖ್ಯಾಶಿ ಅಂತ ಅನೌನ್ಸ್ ಮಾಡಲಾಗ್ತಿದೆ. ಎಲೆಕ್ಷನ್ ಹತ್ತಿರ ಬಂದಾಗ ಅಫಿಷಿಯಲ್ ಆಗಿ ನಾಮಿನೇಷನ್ ಕನ್ಫರ್ಮ್ ಆಗುತ್ತೆ. ಮಾಥೋಗಢ್, ಹಸನ್ಪುರ್, ಹಾರೂಪ್ ಮತ್ತು ಅಕ್ಬರ್ಪುರ್ ರಾಣಿಯ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳು ಫೈನಲ್ ಆಗ್ತಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಅನೌನ್ಸ್ ಆಗಿರುವ ಕೆಲವು ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ಗಳ ಲಿಸ್ಟ್ ಇಲ್ಲಿದೆ. ಮೊಹಮ್ಮದಾಬಾದ್ ಗೋಹಾದ್ನಿಂದ ಜೆಗೆ ಆಜಾದ್, ಪುಕಾರ್ಜಿಯಿಂದ ಕವಿತಾ ದೇವಿ, ಸಹರಾನ್ಪುರದಿಂದ ಫಿರೋಜ್ ಅಫ್ತಾಬ್, ಸಿಕಂಧಾರದಿಂದ ಅರುಣ್ ಕಟಿಯಾರ್, ಅಕ್ಬರ್ಪುರದಿಂದ ಮನೋಜ್ ವರ್ಮಾ, ಬಾರಾಬಂಕಿಯಿಂದ ಮೊಹಮ್ಮದ್ ಮುಬಾಶಿರ್. ಬಿಎಸ್ಪಿ ಯುಪಿ ಪ್ರೆಸಿಡೆಂಟ್ ವಿಶ್ವನಾಥ್ ಪಾಲ್ ಅವರ ಪ್ರಕಾರ ಕ್ಯಾಂಡಿಡೇಟ್ಗಳ ಲಿಸ್ಟ್ ನೇರವಾಗಿ ಮಾಯಾವತಿ ಅವರ ಹತ್ತಿರವೇ ಇದೆ. ಪಾರ್ಟಿ ಶಿಸ್ತು ಮತ್ತು ಗೆಲ್ಲುವ ಸಾಮರ್ಥ್ಯವೇ ಪ್ರಮುಖ ಕ್ರೈಟೀರಿಯಾ. ಆಕಾಶ್ ಆನಂದ್ ಅವರ ಈ ಸೆಕೆಂಡ್ ಇನ್ನಿಂಗ್ಸ್ ಹಿಂದಿನ ಹಿಸ್ಟ್ರಿ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಳೆದ ಬಾರಿಯ 2024ರ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಮಾಯಾವತಿ ಅವರು ಆಕಾಶ್ ಆನಂದ್ ಅವರನ್ನ ತಮ್ಮ ಪೊಲಿಟಿಕಲ್ ಸಕ್ಸೆಸರ್ ಅಂದರೆ ರಾಜಕೀಯ ಉತ್ತರಾಧಿಕಾರಿ ಅಂತ ಪ್ರೊಜೆಕ್ಟ್ ಮಾಡಿದ್ದರು. ಆದರೆ ಮೇ 2024ರಲ್ಲಿ ಸೀತಾಪುರ ಪ್ರಚಾರದ ವೇಳೆ ಆಕಾಶ್ ಆನಂದ್ ಮಾಡಿದ ಒಂದು ಭಾಷಣದ ಕಾರಣದಿಂದ ಅವರ ಮೇಲೆ ಕೇಸ್ ದಾಖಲಾಯಿತು. ಆ ಸಮಯದಲ್ಲಿ ಪಾರ್ಟಿಯ ಸಿದ್ಧಾಂತ ಮತ್ತು ಶಿಸ್ತು ಮತ್ತು ಕಾನೂನಾತ್ಮಕ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಯಾವತಿ ಅವರು ಆಕಾಶ್ ಅವರನ್ನ ಪಾರ್ಟಿಯ ನ್ಯಾಷನಲ್ ಕೋಆರ್ಡಿನೇಟ್ ಹುದ್ದೆಯಿಂದ ತಾತ್ಕಾಲಿಕವಾಗಿ ಪಕ್ಕಕ್ಕೆ ಇಟ್ಟರು. ಇದು ಬಿಎಸ್ಪಿಯ ಶಿಸ್ತಿನ ಸ್ವರೂಪಕ್ಕೆ ಸಾಕ್ಷಿ. ಪಾರ್ಟಿ ಹಿತಾಸಕ್ತಿಗೆ ಯಾವುದೇ ಹಾನಿಯಾಗಬಾರದು ಅನ್ನೋದು ಮಾಯಾವತಿ ಅವರ ನಿಲುವಾಗಿತ್ತು. ನಂತರ ಆಕಾಶ್ ಆನಂದ್ ತಮ್ಮ ತಪ್ಪನ್ನು ಅರಿತುಕೊಂಡು ಪಾರ್ಟಿ ನಾಯಕತ್ವಕ್ಕೆ ಸಂಪೂರ್ಣ ನಿಷ್ಠೆ ವ್ಯಕ್ತಪಡಿಸಿದ ಮೇಲೆ ಮಾಯಾವತಿ ಅವರು ಅವರನ್ನ ಅತ್ಯಂತ ಪ್ರೀತಿಯಿಂದ ಮತ್ತೆ ಪಾರ್ಟಿಗೆ ಸ್ವಾಗತಿಸಿದರು. ಮೇ ತಿಂಗಳಲ್ಲಿ ಚೀಫ್ ನ್ಯಾಷನಲ್ ಕೋಆರ್ಡಿನೇಟರ್ ಮತ್ತು ನಂತರ ನ್ಯಾಷನಲ್ ಕನ್ವೀನರ್ ಆಗಿ ಜವಾಬ್ದಾರಿ ನೀಡಿದರು. ಅವರು ಹರಿಯಾಣ ಮತ್ತು ಬಿಹಾರ ಎಲೆಕ್ಷನ್ ನಲ್ಲೂ ಪಾರ್ಟಿಗೆ ಕೆಲಸ ಮಾಡಿದ್ದಾರೆ. ಈಗ ನಾವು ಈ ಬೆಳವಣಿಗೆಯನ್ನು ಕರೆಂಟ್ ಪೊಲಿಟಿಕಲ್ ಸಿಚುವೇಶನ್ಗೆ ಕನೆಕ್ಟ್ ಮಾಡಿ ಅನಾಲಿಸಿಸ್ ಮಾಡೋಣ.
ಉತ್ತರ ಪ್ರದೇಶದಲ್ಲಿ ಈಗ ಬಿಜೆಪಿ, ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಮೂರು ಪಾರ್ಟಿಗಳು ಯೂತ್ ವೋಟರ್ಸ್ ಮೇಲೆ ಕಣ್ಣಿಟ್ಟಿವೆ. ಉದ್ಯೋಗದ ಭರವಸೆ, ಪೇಪರ್ ಲೀಕ್ ತಡೆಗಟ್ಟುವುದು, ಟ್ರಾನ್ಸ್ಜೆಂಡರ್ ರಿಕ್ರೂಟ್ಮೆಂಟ್ ಈ ವಿಷಯಗಳೇ ಈಗ ಮೈನ್ ಎಜೆಂಡಾ. ಇಂತಹ ಟೈಮ್ನಲ್ಲಿ ಬಿಎಸ್ಪಿ ಸುಮ್ಮನೆ ಕೂರೋಕೆ ಸಾಧ್ಯವಿಲ್ಲ. ಮಾಯಾವತಿಯವರ ಈ ಸ್ಟ್ರಾಟಜಿ ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಯುವ ನಾಯಕರ ಅಗತ್ಯ. ಬಿಎಸ್ಪಿಗೆ ಯಂಗ್ ಫೇಸ್ ಬೇಕಿತ್ತು. 31 ವರ್ಷದ ಆಕಾಶ್ ಆನಂದ್ ಜೆಡ್ ಮತ್ತು ಫಸ್ಟ್ ಟೈಮ್ ವೋಟರ್ಸ್ ಜೊತೆ ಈಸಿಯಾಗಿ ಕನೆಕ್ಟ್ ಆಗಬಲ್ಲರು. ಬೇಸ್ ವಿಸ್ತರಣೆ. ಬಿಎಸ್ಪಿ ಬರೀ ದಲಿತ ವೋಟ್ ಬ್ಯಾಂಕಿಗೆ ಸೀಮಿತವಾಗದೆ ಯುವ ಸಮುದಾಯದ ಪ್ರಮುಖ ಸಮಸ್ಯೆಗಳಾದ ಜಾಬ್ಸ್, ಎಜುಕೇಶನ್ ಮತ್ತು ಪೇಪರ್ ಲೀಕ್ ವಿಚಾರಗಳನ್ನ ಕೈಗೆತ್ತಿಕೊಳ್ಳುತ್ತಿದೆ. ಸರಿಯಾದ ಸಮಯದ ಹೆಜ್ಜೆ. ಎಲೆಕ್ಷನ್ಗೆ ಇನ್ನೂ ಸಮಯ ಇರುವಾಗಲೇ ಅಭ್ಯರ್ಥಿಗಳನ್ನ ಘೋಷಿಸಿ ಆಕಾಶ್ ಆನಂದ್ ಅವರನ್ನ ಗ್ರೌಂಡ್ ಲೆವೆಲ್ ನಲ್ಲಿ ಆಕ್ಟಿವ್ ಮಾಡುತ್ತಿರುವುದು ಮಾಯಾವತಿ ಅವರ ರಾಜಕೀಯ ಪರಿಪಕ್ವತೆಯನ್ನು ತೋರಿಸುತ್ತದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಆಕಾಶ್ ಆನಂದ್ ಅವರ ಈ ರಿಯಾಕ್ಟಿವೇಶನ್ ಬಿಎಸ್ಪಿಗೆ ಹೊಸ ಶಕ್ತಿ ನೀಡೋದ್ರಲ್ಲಿ ಅನುಮಾನವಿಲ್ಲ. ಮಾಯಾವತಿ ಅವರ ಸುದೀರ್ಘ ರಾಜಕೀಯ ಅನುಭವ ಮತ್ತು ಆಕಾಶ್ ಆನಂದ್ ಅವರ ಯೂತ್ ಎನರ್ಜಿ ಎರಡೂ ಸೇರಿ 2027ರ ಯುಪಿ ಎಲೆಕ್ಷನ್ ನಲ್ಲಿ ದೊಡ್ಡ ಮ್ಯಾಜಿಕ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಿಮಗೆ ಏನು ಅನಿಸುತ್ತೆ? ಆಕಾಶ್ ಆನಂದ್ ಅವರ ಎಂಟ್ರಿಯಿಂದ ಯುಪಿ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಥ್ಯಾಂಕ್ ಯು.